ವಿವಿಧ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ವ್ಯಾಪಾರ ಮಾಡಿಕೊಂಡು ತಮ್ಮ ಬದುಕು ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದಾರೆ. ಆದರೆ ಜನ ಕನ್ನಡ ಭಾಷೆ ಕಲಿಯಬೇಕು, ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಬ್ಬಿಗೆರೆ ವಿನೋದ್ ಅವರು ಹೇಳಿದ್ದಾರೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಮಾರ್ಗದರ್ಶನದಂತೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಅಬ್ಬಿಗೆರೆ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಪುತ್ಥಳಿ ಹತ್ತಿರ 69ನೇ ಕನ್ನಡ ರಾಜ್ಯೋತ್ಸವ ಪ್ರತ್ಯೇಕವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ಗಳನ್ನು ವಿತರಣೆ ಮಾಡಲಾಗಿದ್ದು, ಸ್ವಯಂ ರಕ್ತದಾನ ಶಿಬಿರ ಮತ್ತು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಅಬ್ಬಿಗೆರೆ ವಿನೋದ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಗಿದ್ದು, ನಂತರ ಸರ್ಕಾರದ ಆದೇಶ ಹೊರಡಿಸಿದರೂ ಕೂಡ ವ್ಯಾಪಾರಸ್ಥರು ನಾಡು ನುಡಿ ಜಲ ನೆಲ ಭಾಷೆಗೆ ಗಮನ ಹರಿಸಬೇಕೆಂದು ಅಬ್ಬಿಗೆರೆ ವಿನೋದ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಿಸಿ ಮಾತನಾಡಿದಂತಹ ಮಾಜಿ ಪಾಲಿಕೆಯ ಸದಸ್ಯ ಕೆ ನಾಗಭೂಷಣ್ ಹೇಳಿದ್ದು ಹೀಗೆ. 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಏನು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಹಾಗೆ ಅನ್ನದಾನ ಕಾರ್ಯಕ್ರಮ ಮುಖಾಂತರ ನಮಗೆ ನಾರಾಯಣಗೌಡರು ಹಾಕಿಕೊಟ್ಟ ಮಾರ್ಗದಲ್ಲಿ ಇವತ್ತು ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಸಹೋದರರು, ಕರವೆಯ ಕಾರ್ಯಕರ್ತರು, ನಮ್ಮ ಊರಿನ ಅಬ್ಬಿಗೆರೆ ಊರಿನ ಮುಖಂಡರುಗಳು, ಹಿರಿಯರು, ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರಿಗೂ ಏನಿವತ್ತು ಆಗಮಿಸಿದರ ಕಾರ್ಯಕ್ರಮಕ್ಕೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ಸಿದ್ಧಾಂತದ ಅಡಿಯಲ್ಲಿ ರಾಜ್ಯದಲ್ಲಿ ಕಳೆದ 26 ವರ್ಷಗಳಿಂದ ಲಕ್ಷಾಂತರ ಕಾರ್ಯಕರ್ತಗಳನ್ನು ಹೊಂದಿರುವ ಹಾಗೂ ಕನ್ನಡಕ್ಕೆ ಏನೇ ನೆಲ ಜಲ ನುಡಿ ಭಾಷೆಗೆ ಏನೇ ಧಕ್ಕೆ ಆದರೂ ಸತತ 24 ಗಂಟೆಯಲ್ಲಿ ನಾಡಿಗೋಸ್ಕರ ದುಡಿತಾ ಇರುವ ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ನಾರಾಯಣಗೌಡರ ಆಶೀರ್ವಾದದೊಂದಿಗೆ ಇವತ್ತು ರಾಜ್ಯದಲ್ಲಿ ಕನ್ನಡಿಗನ ಬದುಕಿಗಾಗಿ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇಂದು ಸಹ ನನ್ನ ಅಬ್ಬಿಗೆರೆಯ ಯುವಕರು ನಾವೆಲ್ಲ ಯಾವುದೇ ಹೋರಾಟಗಳು, ನಾರಾಯಣಗೌಡರು ಕರೆ ಕೊಟ್ಟ ಕನ್ನಡದ ಕಾವೇರಿ ಹೋರಾಟ ಆಗಿರ್ಬೋದು, ರೈಲ್ವೆ ಹೋರಾಟ ಆಗಿರ್ಬೋದು, ಬೆಳಗಾವಿಯ ಹೋರಾಟ ಆಗಿರ್ಬೋದು, ಹಾಗೆ ನಾಮಫಲಕದ ಹೋರಾಟ ಆಗಿರ್ಬೋದು, ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟಾಗ ನಮ್ಮೂರಿನ ಸ್ಥಳೀಯ ಯುವಕರು, ನನ್ನ ಹುಟ್ಟೂರಿನ ಯುವಕರು ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮಂಜುನಾಥ್ ನಗರ ಕರವೇ ಹುಡುಗರು ಬಂದಿದ್ದಾರೆ, ಬೊಮ್ಮಸಂದ್ರ, ಕುವೆಂಪು ನಗರ, ಹಾಗೆ ಎಲ್ಲ ಸುತ್ತಮುತ್ತಲ ಕೆಂಪಾಪುರ, ಎಲ್ಲ ನಮ್ಮ ಕೆರೆಗುಡದಳ್ಳಿ ಎಲ್ಲ ಯುವಕರು ಸಹ ಇವತ್ತು ನಮ್ಮ ಕರವೆಯ ಕಾರ್ಯಕರ್ತರು ಇವತ್ತಿಲ್ಲಿ ಆಗಮಿಸಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ತೆ. ಕಳೆದ ವರ್ಷ ನೀವೆಲ್ಲ ನೋಡಿದ್ದೀರಾ, ಡಿಸೆಂಬರ್ 27 ನಾಮಫಲಕದ ವಿರುದ್ಧ ಏನು ಕನ್ನಡ ನಾಮಫಲಕ 60% ಆಗಬೇಕು ಅಂತ ಹೋರಾಟನ ಮಾಡಿದ್ವಿ. ಇವತ್ತು ಡಿಸೆಂಬರ್ 27 ಬಂದರೆ 1 ವರ್ಷ ಆಗ್ತಾ ಇದೆ. ಆ 1 ವರ್ಷದ ಸವಿ ನೆನಪಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಹೆಸರಾಯಿತು ಕರ್ನಾಟಕ ಅಂತ ಕಾರ್ಯಕ್ರಮವನ್ನು ಸಹ ನಮ್ಮ ನಾರಾಯಣಗೌಡರು ಇಟ್ಕೊಂಡಿದ್ದಾರೆ. ಏನು 1 ವರ್ಷದಿಂದ ನಾಮಫಲಕಗಳು ಬದಲಾಗಿದ್ದಾವೆ. ಈಗ ಎಲ್ಲಿ ನೋಡಿದ್ರು ಕನ್ನಡ ರಾರಾಜಿಸ್ತಾ ಇದೆ. ಯಾವುದೇ ಮಾಲ್ಗೋಗಿ, ಯಾವುದೇ ಏರ್ಪೋರ್ಟಲ್ಲಿ ನೋಡಿದ್ರೂ ಇವತ್ತು ಕನ್ನಡ ರಾರಾಜಿಸ್ತಾ ಇದೆ. ಎಲ್ಲ ಏನು ಮಾಲ್ ಆಫ್ ಏಷ್ಯಾ ಕನ್ನಡ ಹಾಕಲ್ಲ ಅಂತ ಏನು ಅಂದಿದ್ದ, ಅವನಿವತ್ತು ಕನ್ನಡ ಎಲ್ಲ ಕಡೆ ಕನ್ನಡವನ್ನು ಹಾಕಿದ್ದಾನೆ. ಹಾಗೆ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ, 60% ನಾಮಫಲಕ ಇರಲೇಬೇಕು ಅಂತ ಒಂದು ವಿಧೇಯಕವನ್ನು ಮಂಡನೆ ಮಾಡಿದೆ. ಯಾರು ಅದಕ್ಕೆ ಏನು ಈ 1 ವರ್ಷದಿಂದ ಎಲ್ಲ ಬದಲಾವಣೆ ಮಾಡ್ಕೊಳ್ತಾ ಬಂದಿದ್ದಾರೆ, ಯಾರು ಬದಲಾಯಿಸಲ್ಲ ಅವರಿಗೆ ಕರವೇ ಇನ್ನೊಂದು ಸರಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿಮ್ಮ ಬೋರ್ಡ್ಗಳಂತೂ ಪುಡಿ ಆಗದಂತೂ ಖಂಡಿತ, ದಯವಿಟ್ಟು ಯಾರು ಬದಲಾಯಿಸಿಲ್ಲ ಅವರು ಬದಲಾಯಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಬ್ಬಿಗೆರೆ ವಿನೋದ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರವೇ. ನಮ್ಮ ರಾಘದೊಂದು ಬೈಟ್ ತಗೊಳ್ಳಿ. ಅಬ್ಬಿಗೆರೆ ವಿನೋದ್, ಕನ್ನಡ ವಿನೋದ್ ಅದ್ದೂರಿಯ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡದ ಕನ್ನಡವರಿದ್ದಾರೆ, ತದನಂತರ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ಸ್ನೇಹಿತರು ವೆಂಕಟೇಶ್ವರಿದ್ದಾರೆ, ಕಿತ್ತವರಿದ್ದಾರೆ, ಪ್ರತಿಯೊಬ್ಬರು ವೇದಿಕೆ ಬಂದಂಥ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಈ ವೇದಿಕೆ ಬಂದಂಥ ಎಲ್ಲರಿಗೂ ಕೂಡ ಗಣ್ಯರು ಸ್ವಾಗತ ಕೊಡ್ತಾ, ಸುಮಾರು ಇವತ್ತು 26ನೇ ವರ್ಷದ ಒಂದು ರಾಜ್ಯೋತ್ಸವ ಅಬ್ಬಿಗೆರೆ ನಡೀತಾ ಇದ್ದು ಭಾಳ ಖುಷಿ ಕೊಡುವಂಥ ವಿಚಾರ. ಬಂಧುಗಳೇ, ಇವತ್ತು ಅಬ್ಬಿಗೆರೆಯಲ್ಲಿ 26 ವರ್ಷದಲ್ಲಿ 26 ವರ್ಷ ಅಥವಾ 15 ವರ್ಷಕ್ಕಿಂತ ಮುಂಚೆ ಬರೀ ನಮ್ಮ ಕನ್ನಡದವರೇ ಮಾತ್ರನೇ ಇದ್ರು.
ಕನ್ನಡ ಮಾತಾಡೋ ಭಾಷೆ ಕನ್ನಡ ಭಾಷೆ ಮಾತಾಡೋರು ಮಾತ್ರನೇ ಇದ್ರು. ಇವತ್ತು ಅದಾದ ನಂತರ 10 ವರ್ಷ 26 ವರ್ಷ ಆಗಿದೆ ಅಬ್ಬಿಗೆರೆಯಿಂದ ನಾವು ರಾಜ್ಯೋತ್ಸವ ಶುರು ಮಾಡಿ ಎಲ್ಲ ಪ್ರತಿಯೊಂದು ಭಾಷೆ ಮಾತಾಡೋದು ಕೂಡ ಇವತ್ತಿನ ದಿವಸ ನಮ್ಮ ಅಬ್ಬಿಗೆರೆಯಲ್ಲಿದ್ದಾರೆ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಂತೆ, ನೀವು ನಿಮ್ಮ ಮನೆಯಲ್ಲಿ ಬೇಕಾದ್ರೆ ನಿಮ್ಮ ಭಾಷೆನ ಡಾಕ್ಟ್ರು ಬೇಕಾದ್ರೆ ಡಾಕ್ಟ್ರು ಲೋಕೇಶ್ ಅವರು ದಯವಿಟ್ಟು ವೇದಿಕೆ ಬನ್ನಿ, ಪ್ರತಿ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ. ಆದರೆ ಈಚೆ ಬಂದಂಥ ಸಮಯದಲ್ಲಿ ಕನ್ನಡ ಭಾಷೆನ ದಯವಿಟ್ಟು ಮಾತಾಡಿ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳ್ತಾ, ಏನಿವತ್ತು ಕನ್ನಡ ಭಾಷೆ ಅಂದ ತಕ್ಷಣ ನಾವೊಂದು ಲೆಕ್ಕಾಚಾರಕ್ಕೆ ನಿಂತ್ಕೊಳ್ತೀವಿ, ಕನ್ನಡ ಭಾಷೆ ಕಲ್ತಿದ ತಕ್ಷಣ ನಮಗೇನು ಕೆಲಸ ಸಿಗಲ್ಲ ಹಾಗೆ ಹೀಗೆ ಅಂತ. ಇಲ್ಲಿ ನೋಡಿ, ವೇದಿಕೆ ಮೇಲೆ ಇರುವಂಥಲ್ಲೆಲ್ಲರೂ ಕೂಡ ಕನ್ನಡ ಮೀಡಿಯಮಲ್ಲಿ ಓದಿರೋರೆ. ಇವತ್ತೇನಾದರೂ ನಾಯಕರು ಹಾಕ್ತೀವಿ, ನೀವು ನಾಯಕರು ಹಾಕಬೇಕು ಅನ್ನೋ ಉದ್ದೇಶ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿ ಕನ್ನಡ ಕಲ್ತೀವಿ, ಕನ್ನಡ ಮಾತಾಡಿ. ಅದೇ ನೀವು ಏನಾದರೂ ಬೇರೆ ಭಾಷೆ ಆಂಗ್ಲ ಭಾಷೆಯಲ್ಲಿ ಓದ್ತೀರಿ ಅಂದರೆ ನೀವು ಒಂದು ಲ್ಯಾಪ್ಟಾಪ್ ಇದ್ದಿರಲ್ಲ. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕೆಸಿ ವೆಂಕಟೇಶ್, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಧರ್ಮರಾಜ್ ಗೌಡ್ರು, ಡಾಕ್ಟರ್ ಲೋಕೇಶ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.